ಅಶ್ಲೀಲ ಕಮೆಂಟ್ ಮಾಡಿದಂತ 7 ಜನ ಅರೆಸ್ಟ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ನಟಿ ಮಾಜಿ ಸಂಸದೆ ರಮ್ಯಾ ಹೇಳಿಕೆ ಇದು. ಇನ್ನು ಬಹಳಷ್ಟು ಜನ ಅರೆಸ್ಟ್ ಆಗೋದು ಬಾಕಿ ಇದೆ. ಈಗ ಅಶ್ಲೀಲ ಕಮೆಂಟ್ಸ್ ಬರೋದು ಕಡಿಮೆಯಾಗಿದೆ ಅಂತ ಮಾತನಾಡಿದ್ದಾರೆ. ಕೆಟ್ಟದಾಗಿರುವಂತ ಮೆಸೇಜ್ಗಳು ಈಗ ನನಗೆ ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ. ಯಾವ ಮಹಿಳೆಯರಿಗೂ ಕೂಡ ಈ ರೀತಿ ಆಗಬಾರದು ಅಂತ ಬೆಂಗಳೂರಿನಲ್ಲಿ ನಟಿ ಮಾಜಿ ಸಂಸದೆ ರಮ್ಯಾ ಹೇಳಿಕೆ ಕೊಟ್ಟಿದ್ದಾರೆ. ಕಾಮೆಂಟ್ಗಳು ಅಂದರೆ ಅಷ್ಟು ಶೀಲವಾಗಿ ಎಲ್ಲ ಕಳಿಸಿದ್ರಲ್ಲ, ಆ ಥರ ಇವಾಗ ಏನು ಬರ್ತಾ ಇಲ್ಲ ನನಗೆ. ಬಟ್ ಸ್ಮಾಲ್ ಥಿಂಗ್ಸ್, ಬಟ್ ಅದೆಲ್ಲ ಓಕೆ, ನಾವು ಆ್ಯಸ್ ಪಬ್ಲಿಕ್ ಫಿಗರ್ಸ್ ನಾವು ಅದನ್ನೆಲ್ಲ ಇಗ್ನೋರ್ ಮಾಡ್ಬೋದು. ಬಟ್ ಆ ಥರ ಎಲ್ಲ ಯಾರೂ ಕಳಿಸ್ತಾ ಇಲ್ಲ, ಅದು ನಿಂತಿದೆ. ಬಟ್ ಬರೀ ಒಂದು 7 ಜನ ಅರೆಸ್ಟ್ ಆಗಿದ್ದಾರೆ, ಇನ್ನೂ ಉಳಿದಿರೋರ್ನು ಅರೆಸ್ಟ್ ಮಾಡಬೇಕು. ಕಾಮೆಂಟ್ಗಳು ಅಂದರೆ ಅಷ್ಟು ಶೀಲವಾಗಿ ಎಲ್ಲ ಕಳಿಸಿದ್ರಲ್ಲ, ಆ ಥರ ಇವಾಗ ಏನು ಬರ್ತಾ ಇಲ್ಲ ನನಗೆ. ಜೈಲಿನಲ್ಲಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ಜೈಲಿನಲ್ಲಿ ಈಗಾಗಲೇ 4 ದಿನ ಕಳೆದಿದ್ದಾಯಿತು. ಇವತ್ತು 5ನೇ ದಿನವನ್ನ ಕಳೀತಾ ಇದ್ದಾರೆ. ದರ್ಶನ್ ಸೇರಿದಂತೆ ಆರೋಪಿಗಳ ಸ್ಥಳಾಂತರವನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಪ್ರಾಸಿಕ್ಯೂಷನ್ ಪರ ಅಭಿಯೋಜಕರಿಂದ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಜಾಮೀನಿಗೂ ಮುಂಚಿನ ಜೈಲುಗಳಿಗೆ ವರ್ಗಾವಣೆಗೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಈಗಾಗಲೇ ಜೈಲಿನಲ್ಲಿ ಈ ಹಿಂದೆ ರಾಜಾತಿಥ್ಯ ಪಡೆದದಕ್ಕಾಗಿ ವರ್ಗಾವಣೆಯನ್ನ ಮಾಡಲಾಗಿತ್ತು. ಬಳ್ಳಾರಿ ಜೈಲಿಗೆ ದರ್ಶನ್ರನ್ನ ಶಿಫ್ಟ್ ಮಾಡಿದ್ರು ಅಧಿಕಾರಿಗಳು. ಇತರೆ ಕೆಲ ಆರೋಪಿಗಳನ್ನ ಬೇರೆ ಬೇರೆ ಜೈಲುಗಳಿಗೆ ವರ್ಗಾಯಿಸಲಾಗಿತ್ತು. ದರ್ಶನ್ ಬಳ್ಳಾರಿ ಜೈಲಿಗೆ ಸ್ಥಳಾಂತರವನ್ನ ಕೋರಲಾಗಿದೆ. ಪ್ರಾಸಿಕ್ಯೂಷನ್ ಶೀಘ್ರವೇ ಪ್ರಕರಣದಲ್ಲಿ ಸಾಕ್ಷ್ಯ ವಿಚಾರಣೆ ಆರಂಭ ಆಗುವಂತಹ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಆರೋಪಿಗಳ ಹಾಜರು ಸಾಧ್ಯತೆ ಇದೆ. ಇನ್ನು ಪ್ರಾಸಿಕ್ಯೂಷನ್ ಅರ್ಜಿಗೆ ದರ್ಶನ್ ಸೇರಿದಂತೆ ಆರೋಪಿಗಳ ಆಕ್ಷೇಪ ಎತ್ತುವಂತಹ ಸಾಧ್ಯತೆ ಕೂಡ ಇದೆ. ಆಕ್ಷೇಪಣೆ ಸಲ್ಲಿಕೆಗೆ ವಕೀಲರಿಂದ ಕಾಲಾವಕಾಶ ಕೋರುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇನ್ನೆರಡು ದಿನದಲ್ಲಿ ದರ್ಶನ್ ಈಗ ಬೆಂಗಳೂರಿನ ಜೈಲಿನಲ್ಲೇ ಕಂಟಿನ್ಯೂ ಆಗ್ತಾರಾ ಪರಪ್ಪನ ಅಗ್ರಹಾರದಲ್ಲಿ, ಅಥವಾ ಅವ್ರನ್ನೇನಾದ್ರೂ ಬೇರೆ ಜೈಲಿಗೆ ಏನಾದರೂ ಶಿಫ್ಟ್ ಮಾಡ್ತಾರಾ ಅನ್ನೋದಕ್ಕೆ ಒಂದ್ರ ಬಗ್ಗೆ ಕ್ಲಾರಿಟಿ ಕೂಡ ಸಿಗುತ್ತೆ.